ನೀವೆಲ್ಲ ಹೇಳಿದ್ರೆ ಅಲ್ಲಿ ಹೌದಾ? ಮತ್ತೆ ಅಲ್ಲಿ ಕರ್ನಾಟಕದ ಕನ್ನಡಿಗರಿಂದ ಸ್ಥಳೀಯರ ಉದ್ಯೋಗ ಗೋವಾ ಆಗ್ಲಿ ಅಥವಾ ಕರ್ನಾಟಕ ಆಗಲಿ ಭಾರತ ದೇಶದ ಅವಿಭಾಜ್ಯ ಅಂಗಗಳು. ಈ ರೀತಿ ಗೋವಾ ರಾಜ್ಯದವರು ಮಾಡಿದ್ರೆ ಇದು ತಪ್ಪು. ಯಾಕಂತಂದ್ರೆ ಗೋವಾದಿಂದ ಅನೇಕ ಜನ ಇವತ್ತು ಕರ್ನಾಟಕಕ್ಕೆ ಬರ್ತಾರೆ, ಬಿಸ್ನೆಸ್ ಅಂತ ಬರ್ತಾರೆ, ಆರೋಗ್ಯ ಚಿಕಿತ್ಸೆಗಂತ ಬರ್ತಾರೆ. ಸೊ ಬೆಳಗಾವಿಯಿಂದ ಅಥವಾ ಕರ್ನಾಟಕ ರಾಜ್ಯದಿಂದ ಗೋವಾಗೆ ಹೋಗ್ತಾರೆ, ಪ್ರವಾಸೋದ್ಯಮಕ್ಕೆ ಅಂತ ಹೋಗ್ತಾರೆ. ಸೊ ಗೋವಾ ರಾಜ್ಯಕ್ಕೆ ಬೇರೆ ರಾಜ್ಯದವ್ರು ಬರಲೇ ಇಲ್ಲ ಅಂತಂದ್ರೆ ಇವತ್ತು ಗೋವಾ ನಡಿಲಿಕ್ಕೇನೆ ಸಾಧ್ಯ ಇಲ್ಲ. ಗೋವಾ ಡಿಪೆಂಡ್ ಆಗಿರೋದೇ ಬೇರೆ ರಾಜ್ಯಗಳ ಜನರ ಮೇಲೆ. ಸೊ ಈ ರೀತಿ ಮಾಡೋದು ತಪ್ಪು ಅಂತ ಹೇಳಲಿಕ್ಕೆ ಬಯಸ್ತಾರೆ. ಇಲ್ಲ, ಮೌನ ವಹಿಸಬಾರ್ದು. ಯಾವುದೇ ಬೇರೆ ರಾಜ್ಯದ ಪ್ರಜೆಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಸರ್ಕಾರಗಳು ಇಂಟರ್ವ್ಯೂನ್ ಮಾಡಬೇಕು, ಇದನ್ನ ಸರಿ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಗಡಿನಾಡು ಅಂದ್ರೆ ಗಡಿ ಜಿಲ್ಲೆಗಳಿಗೆ ಗಡಿಗೆನೆ ಅಂತ ನಮ್ಮ HK ಪಾಟೀಲ್ ಸಾಹೇಬ್ರನ್ನ ಉಸ್ತುವಾರಿಯನ್ನಾಗಿ ಮಾಡಿದ್ದಾರೆ. ನಾನು ಈಗ ನನ್ನ ಗಮನಕ್ಕೆ ನೀವು ತೆಗೆದುಕೊಂಡು ಬಂದಿದ್ರೆ HK ಪಾಟೀಲ್ ಸರ್ ಹತ್ರ ಇದ್ರ ಬಗ್ಗೆ ನೋಡಿ. ಮಹದಾಯಿ ಬಹಳಷ್ಟು ವರ್ಷದ ಒಂದು ಹೋರಾಟ. ಮಹದಾಯಿಯನ್ನ ನಾವು ನೀರಾವರಿಗೆ ಕೇಳ್ತಾ ಇಲ್ಲ, ನಮ್ಮ ದನಕರುಗಳಿಗೆ, ನಮ್ಮ ಮನುಷ್ಯರಿಗೆ ಕುಡಿಯೋ ನೀರಿಗೋಸ್ಕರ ಇದು ಮಹದಾಯಿ ಹೋರಾಟ. ಇವತ್ತಿಂದು ನಿನ್ನೆದು ಅಲ್ಲ. ತಮ್ಗೆಲ್ಲ ಗೊತ್ತಿದೆ, ಬಿಜೆಪಿ ನಾಯಕರು ಮಹದಾಯಿ ಟ್ರಿಬ್ಯುನಲ್ ನಲ್ಲಿ ಎಲ್ಲ ಕ್ಲಿಯರ್ ಆಯ್ತು, ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಟ್ರು, ಗೋವಾ ರಾಜ್ಯದ ಸರ್ಕಾರ ಒಪ್ಕೊಂತು ಅಂತ ಹೇಳಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದು ಅಸ್ತ್ರವಾಗಿ ಬಳಸ್ಕೊಂಡು ಸಿಹಿಯನ್ನ ಹಂಚಿರೋದನ್ನ ಇದೇ ಮಾಧ್ಯಮದಲ್ಲಿ ನಾವು ಕೂಡ ನೋಡಿದೀವಿ. ಈಗ ನೀವು ಈ ಪ್ರಶ್ನೆಯನ್ನ ಬಹುಶಃ ಅವರನ್ನ ಹೋಗಿ ಕೇಳಿದ್ರೆ ಅದಕ್ಕೆ ಉತ್ತಮವಾದಂತ ಪ್ರತಿಕ್ರಿಯೆ ಮತ್ತು ಉತ್ತರ ಸಿಗಬಹುದು ಅಂತ. ಗೋವಾ ಸಿಎಂ ಅವರು ನಾವು ಮಹದಾಯಿಯನ್ನ ಸೀರಿಯಸ್ ಆಗಿ ತಗೊಂಡಿದೀವಿ, ಕರ್ನಾಟಕದವರು ಅದನ್ನ ರಾಜಕಾರಣಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತ ಸ್ಟೇಟ್ಮೆಂಟ್. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕುಡಿಯೋ ನೀರಿನಲ್ಲಿ, ಆರೋಗ್ಯದಲ್ಲಿ, ಶಿಕ್ಷಣದಲ್ಲಿ ರಾಜಕಾರಣ ಮಾಡುವಂತ ಅನಿವಾರ್ಯತೆ ಇಲ್ಲ ಅಂತ ಸ್ಪಷ್ಟ ಶಬ್ದದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕೇಂದ್ರದವರು ರಾಜ್ಯ ಉಸ್ತುವಾರಿ ಇದ್ದಾರೆ, ಸುರ್ಜೇವಾಲಾ ಅವರು ರಾಜ್ಯ ಉಸ್ತುವಾರಿ ಇದ್ದಾರೆ, ಆದ್ರೆ ಅಧಿಕಾರಿಗಳ ಸಭೆ ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಉಸ್ತುವಾರಿ ಎಲ್ಲ ಸೂಪರ್ ಸಿಎಂ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ನಿಮ್ಮ ಇಲಾಖೆ ಅಧಿಕಾರಿಗಳು ಕರೆದು ಸಭೆ ಮಾಡಿದ್ದಾರೆ. ಯಾವ ಇಲಾಖೆ ಅಧಿಕಾರಿಗಳನ್ನ ಕೂಡ ಕರೆದಿಲ್ಲ, ಅವರು ನಮ್ಮನ್ನೆಲ್ಲರನ್ನು ಕರೆದು ಚರ್ಚೆ ಮಾಡಿದ್ದಾರೆ. ಏನು ನಮ್ಮ ಇಲಾಖೆಯಲ್ಲಿ ಏನು ಪ್ರಗತಿ ಆಗಿದೆ, ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಇಲಾಖೆಯಿಂದ ಏನೆಲ್ಲ ಕೆಲಸಗಳಾಗಿದ್ದಾವೆ, ಜನಪರ ಕಾಳಜಿಯನ್ನು ಏನ್ ತೋರಿಸಿದೀರಾ ಅಂತ ಹೇಳಿ ನಮ್ಮನ್ನೆಲ್ಲರನ್ನು ಕರೆದು ಕೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಶಾಸಕರನ್ನು ಕೂಡ ಕರೆದು ಮಾತನಾಡಿಸ್ತಾರೆ. ಇದು ಒಂದು ಪರಂಪರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಆ ವರ್ಡ್ ಸರಿಯಾಗಿಲ್ಲ. ಇದೊಂದು ಪ್ರತಿ 3 ತಿಂಗಳಿಗೊಮ್ಮೆ ಉಸ್ತುವಾರಿ ಯಾರೇ ಆಗಿರ್ಲಿ, ಅದು ಬೇರೆ ಪಕ್ಷದವರಾಗಿರ್ಲಿ, ಅದು ನಮ್ಮ ಪಕ್ಷದವರಾಗಿರ್ಲಿ, ಅವ್ರು ಮಾಡುವಂತ ಒಂದು ರುಟೀನ್ ಕೆಲಸ, ಇದು ರುಟೀನ್ ಎಕ್ಸರ್ಸೈಸ್. ಮೌಲ್ಯಮಾಪನ ಮಾಡಬಹುದಾ ಮೇಡಮ್ ಸಚಿವರು? ಮೌಲ್ಯಮಾಪನ ಅಂತ ಇದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ, ಅದನ್ನ ನೀವು ಹೇಳ್ತಾ ಇದ್ರ ಮೌಲ್ಯಮಾಪನ ಅಂತ. ಮೌಲ್ಯಮಾಪನ ಅಂದ್ರೆ ಏನು? ನಮ್ಮನ್ನ ಕರೆದವರು ನಿಮ್ಮ ಇಲಾಖೆಯಲ್ಲಿ ಎಷ್ಟು ಅನುದಾನ ಬಂದಿದೆ, ಈ ವರ್ಷ ಬಜೆಟ್ ನಲ್ಲಿ ಏನ್ ಘೋಷಣೆ ಆಗಿದೆ, ಗೃಹಲಕ್ಷ್ಮಿ ಯಾವ ರೀತಿ ನಡೀತಾ ಇದೆ, ಹಿರಿಯ ನಾಗರಿಕರಿಗೆ ಏನ್ ಮಾಡ್ತಾ ಇದ್ದೀರಾ, ವಿಕಲಚೇತನರಿಗೆ ಏನು ಕಾರ್ಯಕ್ರಮವನ್ನ ಕೊಟ್ಟಿದ್ದೀರಾ, ಮಕ್ಕಳ ಬಗ್ಗೆ ಏನು ವಿಚಾರ ಮಾಡಿದೀರಾ, ಮಹಿಳೆಯರ ಒಂದು ಸಬಲೀಕರಣಕ್ಕೆ ಏನ್ ಮಾಡಿದ್ರ, ಇದೆಲ್ಲ ಮೌಲ್ಯಮಾಪನ ಅನ್ನೋದಿಲ್ಲ, ಅವರ ಕಾಳಜಿಯನ್ನ ತೋರಿಸ್ತಾರೆ. ರಾಜನ್ ಅವರು ಏನು ಹೇಳಿದಾರೆ ಅಂತ ನನಗೆ ಅಲ್ಲ, ನಾನು ಅದನ್ನ ನೋಡೇ ಇಲ್ಲ, ಅದಕ್ಕೆ ರಿಯಾಕ್ಟ್ ಯಾಕೆ ಮಾಡ್ಲಿ ನಾನು. ನಾನು ಯಾವತ್ತಿದ್ರೂ ಹೇಳಿದೀನಿ, ಇದು ಹೈಕಮಾಂಡ್ ಹೇಳಿದಂತ ಕೇಳುವಂತ ಒಂದು ಪಕ್ಷ, ಎಲ್ಲ ನಾಯಕರು ಅದನ್ನ ಪದೇ ಪದೇ ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ, DK ಶಿವಕುಮಾರ್ ಅವರಾಗ್ಲಿ ಸ್ಪಷ್ಟಪಡಿಸಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ. ನೋಡೋಣ, ಅದು ಯಾವ ರೀತಿ ಸಮಯ ಸಂದರ್ಭ ಬರುತ್ತೋ ಆ ರೀತಿ ನಡ್ಕೊಳ್ತೀವಿ. ಆದ್ರೆ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂತ ಸಹಕಾರಿ ಬ್ಯಾಂಕ್ ಇದೆ,
ಅಪೆಕ್ಸ್ ಬ್ಯಾಂಕ್ ಅನ್ನ ಬಿಟ್ರೆ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಸಹಕಾರಿ ಕ್ಷೇತ್ರದಲ್ಲಿ ಅತಿ ದೊಡ್ಡ ಬ್ಯಾಂಕು ಮತ್ತೆ ಜನರ ವಿಶ್ವಾಸವನ್ನ ಗಳಿಸಿದಂತ ಬ್ಯಾಂಕು ಅಂತ ಬೆಳಗಾವಿಯ DCC ಬ್ಯಾಂಕ್ ಒಂದು ಪ್ರತಿಷ್ಠಿತೆ. ಇದು ರೈತರಿಗೆ ಅನೇಕರಿಗೆ ಸಹಾಯ ಸಹಕಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಡೋಣ, ಸಮಯ ಸಂದರ್ಭ ಯಾವ ರೀತಿ ನಮ್ಮನ್ನ ಇದನ್ ಮಾಡುತ್ತೋ ಆ ರೀತಿ ನಾವು ಖಾನಾಪುರದಲ್ಲಿ ಚಂದ್ರರಾಜ್ ಹಟ್ಟಿಹೊಳಿ ಅವರು ಆಕ್ಟಿವ್ ಆಗಿದ್ರು. ಎಲ್ಲ ಕಡೆ ಆಕ್ಟಿವ್ ಆಗಿದ್ದೀವಿ ನಾವು. ಚಂದ್ರರಾಜು ಒಬ್ಬ ಸ್ವತಂತ್ರ ನಾಯಕ. ಚಂದ್ರರಾಜ್ ಹಟ್ಟಿಹೊಳಿಯನ್ನು ಚಿಕ್ಕವನಲ್ಲ, ವಿಧಾನ ಪರಿಷತ್ ಸದಸ್ಯ ಇದ್ದಾನೆ. ಅವನು ಸ್ವತಂತ್ರವಾಗಿದ್ದಾನೆ. ಅವನು ತನ್ನ ಡಿಸಿಷನ್ ತಗೊಳಕ್ಕೂ ಸ್ವತಂತ್ರವಾಗಿದ್ದಾನೆ, ಓಡಾಡಕ್ ಕೂಡ ಸ್ವತಂತ್ರ. ಕಳೆದ ಬಾರಿ DCC ಬ್ಯಾಂಕ್ ಚುನಾವಣೆ ಅಧ್ಯಕ್ಷ ಆಯ್ಕೆ RSS ಹಸ್ತಕ್ಷೇಪ ಮಾಡಿ ಆಯ್ಕೆ ಮಾಡಿದ್ದಾರೆ. ಈ ಬಾರಿ ಚುನಾವಣೆ ಬಿಜೆಪಿ ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರು, ನಾವು, ಪ್ರಭಾಕರ್ ಕೋರೆ ಸರ್ ಎಲ್ಲರೂ ಕೂತ್ಕೊಂಡು, ಯಾಕಂದ್ರೆ ಇದು ಸಹಕಾರಿ ರಂಗ, ಸೊ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ನಮ್ಮ ಜಿಲ್ಲೆಗೆ ರೈತರಿಗೆ ಅನುಕೂಲ ಆಗುವಂತ ಡಿಸಿಷನ್ ತೆಗೆದುಕೊಂಡು ಕಣ್ಣೀರ್ ಮಠದಲ್ಲಿ ಎಲ್ಲಾ ಲಿಂಗಾಯತ್ ಕೂಡ ಸಭೆ ಮಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಚಿತ್ರರಂಗಕ್ಕೆ ಪ್ರವೇಶ ಮಾಡಿಲ್ಲ. ನೋಡಿ, ನಾನೇ ಒಂದು ಒಳ್ಳೆ ಮುಹೂರ್ತ ನೋಡ್ಕೊಂಡು, ಒಳ್ಳೆ ಸಮಯ ಸಂದರ್ಭ ನೋಡ್ಕೊಂಡು ಮಾಧ್ಯಮದ ನನ್ನ ಎಲ್ಲ ಸಹೋದರರ ಎದುರುಗಡೆ ಬಂದು ಹೇಳಬೇಕು ಅಂತ ಆಸೆ ಇತ್ತು. ಐರಾ ಪ್ರೊಡಕ್ಷನ್ ಹೌಸ್ ಅಂತ 1.5 ವರ್ಷದ ಹಿಂದೆ ನಾವು ಮಾಡಿದ್ದೀವಿ. 2 ಚಿತ್ರಗಳನ್ನ ಲಾಂಚ್ ಮಾಡಿದ್ವಿ. ಇನ್ನೂ ಒಬ್ರು ನಮ್ಮ ಜೊತೆ ಪಾರ್ಟ್ನರ್ ಕೂಡ ಇದ್ದಾರೆ. ಆದ್ರೆ ಈಗ ಚಿತ್ರೀಕರಣ ನಡೀತಾ ಇರುವಂತ ಹಂತದಲ್ಲಿ ನಾನೇ ಬಂದು ತಮ್ಮ ಎದುರುಗಡೆ ಒಂದು ಒಳ್ಳೆ ರೀತಿಯಾಗಿ ಇದನ್ನ ಏನ್ ಹೇಳ್ತಾರೆ ಲಾಂಚ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಸಿಗುತ್ತೆ ಅನ್ನೋ ನಿರೀಕ್ಷೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಟೋಟಲ್ ಆಗಿ ಕರ್ನಾಟಕ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಸಿಗೋ ನಿಟ್ಟಿನಲ್ಲಿ ಕೆಲಸ ಹೌದು ನಿಜ. ರಮೇಶ್ ಅವರು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತು ಡಾಲಿ ಧನಂಜಯನ್ ಅವ್ರನ್ನ ಹಾಕೊಂಡು 2 ಚಿತ್ರವನ್ನು ಮಾಡ್ತಾ ಇದ್ವಿ.